ಎಲ್ಲ ನೀವು ಚಿನ್ನ ತಗೋಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ? ಹಾಗಾದರೆ ಇವತ್ತಿನ ಚಿನ್ನದ ಬೆಲೆ ಎಷ್ಟಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪೂರ್ತಿಯಾಗಿ ಈ ವಿಡಿಯೋನ ನೋಡಿ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಅಂತ ಹೇಳೋದಾದರೆ, ಹಾವು ರೂಪದಲ್ಲಿ ಏರಿಕೆ ಆಗೋದು, ಇಳಿಕೆ ಆಗೋದನ್ನ ನೀವು ಎಲ್ಲ ನೋಡ್ತಾನೆ ಇದ್ದೀವಿ. ಅದರಲ್ಲೂ ಸಹ ಹೇಳಬೇಕಂತ ಅಂದರೆ ಈ ವಾರದಲ್ಲಿ ತುಂಬಾ ಹೆಚ್ಚಾಗಿ ಏರಿಕೆ ಆಗೋದನ್ನು ನಾವು ನೋಡ್ತಾನೆ ಇದ್ದೀವಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಚಿನ್ನ ಅಂತ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ, ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಹಾಗೆ ಹೇಳ್ಬೇಕಂತ ಅಂದರೆ ಚಿನ್ನನ ಹೆಚ್ಚಾಗಿ ಮಹಿಳೆಯರಂತೂ ತುಂಬಾ ಇಷ್ಟಪಡ್ತಾರೆ. ಈ ಚಿನ್ನ ಏರಿಕೆ ಆಗೋದ್ರಿಂದ ಚಿನ್ನ ಖರೀದಿ ಮಾಡೋರಲ್ಲಂತೂ ತುಂಬ ಆತಂಕವನ್ನು ಮೂಡಿಸಿದೆ. ನವೆಂಬರ್ 17ರಂದು ಚಿನ್ನದ ಬೆಲೆ ಹೆಚ್ಚಾಗ್ತಾನೇ ಇದ್ದು, ಚಿನ್ನದ ಬೆಲೆ ಕಡಿಮೆ ಆಗಬಹುದು ಅಂತ ಕಾಯ್ತಾ ಇರೋ ಜನರಿಗೆ ಶಾಕ್ ಆಗ್ತಾನೇ ಇದೆ. ಸೊ ಹಾಗಾಗಿ ಜನರಿಗೆ ಚಿನ್ನದ ಬೆಲೆ ಇನ್ನೂ ಜಾಸ್ತಿ ಹೆಚ್ಚಾಗಬಹುದು ಅಂತ ಆತಂಕದಲ್ಲೇ ಇದ್ದಾರೆ. ಸೊ ಹಾಗಾಗಿ ಈ ನವೆಂಬರ್ ತಿಂಗಳು ಅಂದರೆ ನವೆಂಬರ್ 23ರಂದು ಚಿನ್ನದ ಬೆಲೆ ಏರಿಕೆ ಆಗಿದೆಯೋ ಇಳಿಕೆ ಆಗಿದೆಯೋ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಚಿನ್ನ ಅಂತ ಅಂದರೆ ಹೂಡಿಕೆ ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ ಚಿನ್ನ ಖರೀದಿ ಮಾಡುವುದರಿಂದ ಕಷ್ಟ ಕಾಲದಲ್ಲಿ ಅಂದರೆ ನಮ್ಮ ಮನೆಯಲ್ಲಿ ಯಾವುದೇ ಕಷ್ಟ ಇದ್ದಾಗ ಆ ಚಿನ್ನನ ಅಡೆ ಇಟ್ಬಿಟ್ಟು ದುಡ್ಡನ್ನ ತಗೋಬೋದು ಅನ್ನೋದು ಒಂದು ಉದ್ದೇಶ ಆಗಿದೆ. ಚಿನ್ನನ ತಗೊಳ್ಳೋ ಉದ್ದೇಶ ಇದು ಒಂದು ಉದ್ದೇಶ ಅಂತ ಹೇಳ್ಬೋದು. ಅದರಲ್ಲೂ ಮಹಿಳೆಯರು ಹೆಚ್ಚಾಗಿ ಚಿನ್ನಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ. ಯಾಕೆ ಅಂತ ಅಂದರೆ ಚಿನ್ನ ಕಷ್ಟ ಕಾಲದಲ್ಲಿ ಉಪಯೋಗ ಆಗುತ್ತೆ ಅನ್ನೋ ಉದ್ದೇಶದಿಂದ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಡ್ತಾರೆ. ಅವರಲ್ಲಿ ಇರೋಂತಹ ಅಲ್ಪ ಸ್ವಲ್ಪ ಹಣವನ್ನು ಕೂಡಿಟ್ಟು ಆ ಚಿನ್ನಕ್ಕೆ ಇನ್ವೆಸ್ಟ್ ಮಾಡೋದ್ರಿಂದ ಅವರ ಕಷ್ಟ ಕಾಲದಲ್ಲಿದ್ದಾಗ ಆ ಚಿನ್ನ ಉಪಯೋಗ ಆಗುತ್ತೆ ಅನ್ನೋ ಉದ್ದೇಶದಿಂದ ಆ ಚಿನ್ನವನ್ನು ಜಾಸ್ತಿ ಖರೀದಿ ಮಾಡೋಕ್ಕೆ ಇಷ್ಟಪಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆ ಹೆಚ್ಚಾಗ್ತಾನೆ ಇದ್ದರೂ ಸಹ ಜನರು ಚಿನ್ನವನ್ನು ಖರೀದಿ ಮಾಡಲು ನಿಲ್ಲಿಸ್ತಾನೆ ಇಲ್ಲ. ಯಾಕೆ ಅಂತ ಅಂದರೆ ಎರಡು ಕಾರಣಗಳಿದೆ. ಯಾಕೆ ಅಂತ ಹೇಳೋದಾದರೆ ಚಿನ್ನದ ಬೆಲೆ ಮುಂದಿನ ದಿನಗಳಲ್ಲಿ ಹೆಚ್ಚಾಗಬಹುದು ಅನ್ನೋ ಒಂದು ಕಾರಣದಿಂದ ಜನರು ಹೆಚ್ಚಾಗಿ ಚಿನ್ನವನ್ನು ಖರೀದಿ ಮಾಡ್ತಾರೆ. ಇನ್ನೊಂದು ಕಾರಣ ಏನಂತ ಅಂದರೆ ಚಿನ್ನ ಖರೀದಿ ಮಾಡೋದರಿಂದ ಅವರ ಕಷ್ಟ ಕಾಲದಲ್ಲಿ ಚಿನ್ನ ತುಂಬ ಸಹಾಯ ಆಗುತ್ತೆ ಅನ್ನೋ ಉದ್ದೇಶದಿಂದನೂ ಸಹ ಚಿನ್ನವನ್ನು ಖರೀದಿ ಮಾಡ್ತಾರೆ. ಸೊ ಈ ಎರಡು ಕಾರಣದಿಂದಲೂ ಸಹ ಹೆಚ್ಚಾಗಿ ಚಿನ್ನ ಖರೀದಿ ಮಾಡಲು ಇಷ್ಟಪಡ್ತಾರೆ. ನೆಕ್ಸ್ಟ್ ಹೇಳೋದಾದರೆ ನವೆಂಬರ್ 23ರಂದು ಚಿನ್ನದ ಬೆಲೆ ಎಷ್ಟು ಏರಿಕೆ ಆಗಿದೆ ಅನ್ನೋದ್ರ ಬಗ್ಗೆ ನಾನೀಗ ತಿಳಿಸ್ಕೊಡ್ತೀನಿ. ನವೆಂಬರ್ 23ರಂದು ಶುದ್ಧ ಚಿನ್ನದ ಬೆಲೆಯು 100 ಗ್ರಾಮ್ಗೆ 7,96,400 ರೂಪಾಯಿ ಆಗಿದ್ದು, 24 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ 10 ಗ್ರಾಮ್ಗೆ 820 ರೂಪಾಯಿ ಹೆಚ್ಚಳವಾಗಿದೆ. ಅಲ್ಲದೆ 10 ಗ್ರಾಮ್ಗೆ 24 ಕ್ಯಾರೆಟ್ ಚಿನ್ನದ ಬೆಲೆ 79,640 ರೂಪಾಯಿ ಆಗಿದೆ. ಇಲ್ಲಿವರೆಗೂ ನಾನು ತಿಳಿಸಿಕೊಟ್ಟಿರುವಂತಹ ಚಿನ್ನದ ಬೆಲೆ 24 ಕ್ಯಾರೆಟ್ ಚಿನ್ನದ ಬೆಲೆಯಾಗಿದೆ. ಇದರ ನಂತರ ಹೇಳುವುದಾದರೆ 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ? 22 ಕ್ಯಾರೆಟ್ ಚಿನ್ನದ ಬೆಲೆಯು ಸಹ ಹೆಚ್ಚಳವಾಗಿದ್ದು, 22 ಕ್ಯಾರೆಟ್ ಚಿನ್ನದ ಬೆಲೆಯ ದರವು ಪ್ರತಿ 100 ಗ್ರಾಮ್ಗೆ 7,30,000 ರೂಪಾಯಿ ಆಗಿದೆ ಎಂದು ವರದಿಯಾಗಿದೆ. ಇನ್ನು 10 ಗ್ರಾಮ್ಗೆ 73,000 ಮುಟ್ಟಿದೆ ಎಂದು ಹೇಳಲಾಗುತ್ತದೆ. ಪ್ರತಿ 1 ಗ್ರಾಮ್ಗೆ 22 ಕ್ಯಾರೆಟ್ ಚಿನ್ನದ ಬೆಲೆಯು 7,300 ರೂಪಾಯಿ ಆಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿವರೆಗೂ ತಿಳಿಸ್ಕೊಟ್ಟಿರುವಂತಹ ಚಿನ್ನದ ಬೆಲೆಯು 22 ಕ್ಯಾರೆಟ್ ಚಿನ್ನದ ಬೆಲೆಯಾಗಿದೆ. ಸೊ ನೀವು ಈಗಾಗಲೇ ತಿಳಿದಿರುವಂತಹ ಚಿನ್ನದ ಬೆಲೆಯು ಈ ತಿಂಗಳಲ್ಲಿ ಎಷ್ಟು ಏರಿಕೆಯಾಗಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಇಷ್ಟೊತ್ತು ಈ ವಿಡಿಯೋನ ನೋಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.